ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ನಾನಿವತ್ತು ಬುರ್ಗಿ ನುಸ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಸಾಮಾನು ಹೇಳ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 15 ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ನಾನು. ಅದು ಖಾರ ಇಲ್ಲ ಫ್ರೆಂಡ್ಸ್ ಹಸಿಮೆಣ್ಸಿನ್ಕಾಯಿ, ಹಂಗಾಗಿ ಒಂದು 15 ತೊಗೊಂಡಿದ್ದೀನಿ. ಒಂದು 4 ಈರುಳ್ಳಿ ತಗೊಂಡಿದ್ದೀನಿ. 1 ಟೊಮೊಟೊ ತಗೊಂಡಿದ್ದೀನಿ ನಾನು. ಮಾಡೋ ವಿಧಾನ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಎಣ್ಣೆ ಕಾದಿದೆ, ನಾನು ಹಾಕ್ತಾಯಿದ್ದೀನಿ. ಈಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಸಿಡಿತಾ ಇದೆ. ಈಗ ಕಡಲೆಬೀಜ, ಇಷ್ಟು ಕಡಲೆಬೀಜ ಹಾಕ್ತಾಯಿದ್ದೀನಿ. ನೋಡಿ, ಕಡಲೆಬೀಜ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಅಷ್ಟೇ ಇಷ್ಟೇ ಅಂತ ಇಲ್ಲ. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ನಾನು. ಕಡಲೆಬೀಜ ಹಾಕ್ತಾಯಿದೆ, ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಎಣ್ಣೆಗೆ ಫ್ರೈ ಆಗಲಿಲ್ಲ ಅಂದರೆ ಒಂಥರ ಕಸಸ್ಕು ವಾಸನೆ ಇರುತ್ತೆ. ಕಡಲೆಬೀಜ ಬೆಂದೋಯ್ತು. ಈಗ ಹಸಿಮೆಣ್ಸಿನ್ಕಾಯಿ ಫ್ರೈ ಆಗಿದೆ. ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಹಸಿಮೆಣ್ಸಿನ್ಕಾಯಿ ಬೆಂದ ತಕ್ಷಣ ಗಮ್ಮನ್ನ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್. ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಬೆಂದಿದೆ ಅಂತ ಎಣ್ಣೆಗೆ ಗೊತ್ತಾಗುತ್ತೆ. ಅದರ ಫ್ಲೇವರೇ ಚೇಂಜ್ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು. ನೋಡಿ, ಈರುಳ್ಳಿನ ಚೆನ್ನಾಗಿ ಬಾಡಿಸ್ಬೇಕು ಎಣ್ಣೆಲಿ, ಕಸಸ್ ವಾಸನೆ ಆಗುತ್ತೆ. ಇಲ್ಲಾಂದರೆ ಎಣ್ಣೆಲಿ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಯಾವುದೇ ಒಂದು ಫುಡ್ ಆಗಲಿ ನಾವು ಫ್ರೈ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀರಿನ ಅಂಶ ಎಷ್ಟು ಇರಬಾರ್ದು. ನೋಡಿ ಫ್ರೆಂಡ್ಸ್, ಫ್ರೈ ಆಗ್ತಾ ಇದೆ. ಈಗ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು, ಅವಾಗ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತದು. ಈ ಮಧ್ಯದಲ್ಲಿ ನಾನು ಇವಾಗ ಟೊಮೊಟೊ ಸೇರಿಸ್ತೀನಿ. ಅದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ. ನೋಡಿ, ಟೊಮೊಟೊನು ಚೆನ್ನಾಗಿ ಬೇಯಬೇಕು ಎಣ್ಣೆಲಿ. ನಾನು ಎಲ್ಲ ಅಡುಗೆನೂ ಯಾಕೆ ಕುಕ್ಕರಲ್ಲಿ ಮಾಡ್ತೀನಿ ಅಂದರೆ ಫ್ರೆಂಡ್ಸ್, ನಾವು ಕುಕ್ಕರಲ್ಲಿ ಮಾಡಿ ಅದರಲ್ಲಿ ಹಂಗೆ ನೀಟಾಗಿ ಕ್ಯಾಪ್ ಹಾಕ್ಬಿಟ್ರೆ ಗ್ಯಾಸ್ಗೆ ಸೇರಿ ಯಾವಾಗ ತಿಂದರೂ ಬಿಸಿ ಇರುತ್ತೆ ಫ್ರೆಂಡ್ಸ್. ಒಂದು 2-2.5 ಗಂಟೆವರೆಗೂ ತುಂಬ ಬಿಸಿ ಇರುತ್ತೆ. ಹಾಗಾಗಿ ನಾನು ಏನು ಅಡುಗೆ ಮಾಡಿದ್ರು ಕುಕ್ಕರಲ್ಲೇ ಮಾಡಿರ್ತೀನಿ. ಉಪ್ಪಿಟ್ಟು ಮಾಡಿದ್ರು ಕುಕ್ಕರಲ್ಲೇ ಮಾಡ್ತೀನಿ. ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ರು ಕುಕ್ಕರಲ್ಲೇ ಮಾಡ್ತೀನಿ. ಈಗಲೂ ಅಷ್ಟೇ, ಪುರಿ ಉಸ್ಲಿನೂ ಕುಕ್ಕರಲ್ಲೇ ಮಾಡ್ತೀನಿ. ಕೆಲವೊಂದು ಕಡೆ ಈ ಪುರಿ ಉಸ್ಲಿನ ತೊಯ್ಸಿದ ಮಂಡಕ್ಕಿ ಅಂತಾರೆ, ಕೆಲವೊಂದು ಕಡೆ ನಮ್ಮ ಕಡೆ ಪುರಿ ಉಸ್ಲಿ ಅಂತೀವಿ ನಾವು. ಮಂಡಕ್ಕಿ ಉಸ್ಲಿ ಅಂತಾರೆ, ಪುರಿ ಉಸ್ಲಿ ಅಂತಾರೆ, ತೊಯ್ಸಿದ ಮಂಡಕ್ಕಿ ಅಂತಾರೆ. ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ಫ್ರೆಂಡ್ಸ್. ಇದಕ್ಕೆ ನಾವು ಮಾತ್ರ ಪುರಿ ಉಸ್ಲಿ ಅಂತಲೇ ಕರಿತೀವಿ. ಈಗ ಅರಿಶಿನ ಸೇರಿಸೋ ಟೈಮ್ ಬಂದಿದೆ, ಅರಿಶಿನ ಹಾಕ್ತೀನಿ. ನೋಡಿ, ನಾನಿಷ್ಟು ಅರಿಶಿನ ಹಾಕ್ತಾಯಿದ್ದೀನಿ, ಕಲ್ಲರ್ಗಷ್ಟೇ ಅರಿಶಿನ. ಅರಿಶಿನ ಹಾಕಿ ಕೈ ಆಡ್ತಿದ್ದೀನಿ. ಎಣ್ಣೆಗೆ ಅರಿಶಿನೂ ಫ್ರೈ ಆಗಬೇಕು. ಅರಿಶಿನ ಹಸಿ ವಾಸನೆ ಇರುತ್ತಲ್ಲ ಫ್ರೆಂಡ್ಸ್, ಅರಿಶಿನೂ ಅಷ್ಟೇ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಕೈ ಆಡಿಸ್ತಾನೇ ಇರಬೇಕು. ಅರಿಶಿನ ಹಾಕಿ ಈಗ ನೋಡಿ ಇಷ್ಟಾಗಿದೆ. ಇವಾಗ ಇದಕ್ಕೆ ನಾನು ಪುರಿ ತೊಳೆದು ಹಾಕ್ತೀನಿ ಫ್ರೆಂಡ್ಸ್. ಇದಕ್ಕೆ ಪುರಿನ ಈಗ ತೊಳಿತೀನಿ. ನೋಡಿ, ಪುರಿ ತೊಳೆಯೋದು ತೋರಿಸ್ತೀನಿ. ನೋಡಿ, ಹಿಂಗೆ ಚೆನ್ನಾಗಿ ಕೈಯಾಡಿ ತೊಳಿಬೇಕು, ಯಾಕಂದರೆ ಧೂಳಿರುತ್ತೆ, ಗಲೀಜಿರುತ್ತೆ ಪುರಿ ಒಳಗೆ. ತೋರಿಸ್ತೀನಿ ಪುರಿ ಒಳಗೆ ಎಷ್ಟು ಗಲೀಜಿದೆ ಅಂತನ. ಹಿಂಡಿ ಹಿಂಗೆ ಇಟ್ಕೋಬೇಕು ಇದನ್ನು. ನಾನಿಲ್ಲಿ ಒಂದು 3-4 ಜನಕ್ಕಾಗೋವಷ್ಟು ಮಾಡ್ತಾಯಿದ್ದೀನಿ ತೊಯ್ಸಿದ ಮಂಡಕ್ಕಿನ. ಫ್ರೆಂಡ್ಸ್ ನೋಡಿ, ಎಷ್ಟು ಧೂಳಿದೆ ನೋಡಿ, ಇದರಲ್ಲಿ ಎಷ್ಟು ಗಲೀಜಿದೆ ಫ್ರೆಂಡ್ಸ್. ನೋಡಿ, ನಾನು ಇಷ್ಟು ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಚೆಲ್ಲುತ್ತೆ, ಸ್ವಲ್ಪನೇ ಹಾಕ್ತೀನಿ.
ಫ್ರೆಂಡ್ಸ್ ನೋಡಿ ಹಿಂಗಾಗಿದೆ ಇದು. ಚೆನ್ನಾಗಿ ಕೈ ಆಡಿದ್ದೀನಿ ಫ್ರೆಂಡ್ಸ್ ನಾನು. ನೋಡಿ ಈ ಥರ ಆಗಿದೆ. ಇದಕ್ಕೆ ನಾನು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದಕ್ಕೆ ಕಾಯಿ ತುರಿ ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಇದು ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಕೈ ಆಡ್ತಿದ್ದೀನಿ ನಾನು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು. ಅರ್ಜೆಂಟು ಆಗುತ್ತೆ, ಟೇಸ್ಟಿನೂ ಕೊಡುತ್ತೆ ಫ್ರೆಂಡ್ಸ್. ನೋಡಿ ಈಗ ಸರ್ವ್ ಮಾಡ್ತಾಯಿದ್ದೀನಿ ನಾನು. ಫ್ರೆಂಡ್ಸ್ ನೋಡಿ ಪುರಿ ಉಸ್ಲಿ ರೆಡಿ ಇದೆ. ಟೇಸ್ಟಿ ಪುರಿ ಉಸ್ಲಿ ಇದು. 5 ನಿಮಿಷದೊಳಗೆ ಮಾಡ್ಕೊಂಬಿಡ್ಬೋದು ಫ್ರೆಂಡ್ಸ್. ಎಲ್ಲ ನಾವು ಹೋಗಬೇಕು ಅರ್ಜೆಂಟ್ ಇದೆ ಅನ್ನೋರಿಗೆ ಕಣ್ಣು ಮುಚ್ಚಿ ತೆಗಿಯೋದ್ರೊಳಗೆ ಪುರಿ ಉಸ್ಲಿ ಆಗುತ್ತೆ. ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಈರುಳ್ಳಿ ಇತ್ತು ಅಂದರೆ 5 ನಿಮಿಷದೊಳಗೆ ಪುರಿ ಉಸ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಮನೇಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.